ಚಾಮರಾಜೇಂದ್ರನಾಥ ಮಹಾರಾಜರ ಜನ್ಮದಿನದ ಅಂಗವಾಗಿ ಪೊಲೀಸ್ ಸಿಬ್ಬಂದಿಗಳಿಗೆ 501 ಹೆಲ್ಮೆಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂಸದ ಸಾಗರ್ ಖಂಡ್ರೆ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಲ್ಮೆಟ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಹೆಲ್ಮೆಟ್ ಧರಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವ ಮತ್ತು ಜೀವನವನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದರು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ ಪೂಜಾರಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ಮಠಾಧೀಶರು ಉಪಸ್ಥಿತರಿದ್ದರು. ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ SP ಆಫೀಸಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ಒಳ್ಳೆ ಕಾರ್ಯಕ್ರಮ, ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನನಗೂ ಕೂಡ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಅಪ್ಪರಿಗೆ ಒಂದು ಜನ್ಮದಿನದ ನಿಮಿತ್ತ ಅವರಿಗೆ ಒಂದು ಗೌರವಪೂರ್ವಕ ಒಂದು ನಮನಗಳನ್ನು ಸಲ್ಲಿಸೋದಕ್ಕೆ ನನಗೂ ಕೂಡ ತುಂಬಾ ಖುಷಿಯಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವಾಗಲೂ ಕೂಡ ನಾವು ಅಪ್ಪರಿಗೆ ನಾವು ಭೇಟಿ ಮಾಡ್ತೀವಿ. ಅವರು ಬಹಳ ಸರಳ ಗುರುಗಳು. ಯಾವಾಗಲೂ ಕೂಡ ಯಾವುದೇ ಕೂಡ ಅವರು ಹಿಂದೊಂದು ಮುಂದೊಂದು ಇರಲ್ಲ. ಮನಸ್ಸಲ್ಲಿ ಏನಿತ್ತು ಅವರು ಸಹಜವಾಗಿ ಏನಿದ್ರು ಕೂಡ ಅವ್ರು ಹೇಳ್ತಾರೆ. ಅವ್ರು ಯಾವಾಗಲೂ ಕೂಡ ಯಾವತ್ತು ಯಾರದೇ ಧರ್ಮ ನೋಡಿಲ್ಲ, ಯಾರದೇ ಜಾತಿ ನೋಡಿಲ್ಲ. ಯಾರಿದ್ರು ಕೂಡ ನಾವು ಮನುಷ್ಯರಂತಂದು ಅವರು ವರ್ತನೆ ಮಾಡಿ ಯಾವಾಗಲೂ ಕೂಡ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಒಂದು ನಮ್ಗೆಲ್ಲರಿಗೂ ಒಂದು ಅವರ ಮಕ್ಕಳಂತೆ ಅವ್ರು ನೋಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ವಿಶೇಷವಾಗಿ ಹವಾಮಾಲಿನ ತಪ್ಪೋರಿಗೆ ನನ್ನ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ನಾನು ಜನ್ಮದಿನದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಕ್ಕೆ ನಾನು ಇಚ್ಛೆ ಪಡ್ತೀನಿ. ಬರೀ ಹೆಲ್ಮೆಟ್ ರೈಡರ್ ಅಷ್ಟೇ ಇಲ್ಲ, ಅವ್ರ ಹಿಂದೆ ಕೂತವರು ಕೂಡ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರು ಕೂಡ ಅವರನ್ನ ನಿಲ್ಲಿಸಿ ಫೈನ್ ಕಟ್ಟೋ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಈಗ ನೋಡ್ಬೋದು, ಬಹಳಷ್ಟು ಆಕ್ಸಿಡೆಂಟ್ಸ್, ಬೈಕ್ ಆಕ್ಸಿಡೆಂಟ್, ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಡೆಂಟ್ ಅಲ್ಲಿ ಆಗಿದಾಗ ಯುವಕರು ಬಹಳ ಜನ ಅವರಿಗೆ ತಲೆ ಏಟಾಗಿ ಅವರಿಗೆ ಸೀರಿಯಸ್ ಮೆಡಿಕಲ್ ಕಂಡೀಷನ್ ಆಗ್ತಾ ಇರುತ್ತೆ. ಮೆಡಿಕಲ್ ಕಂಡೀಷನ್ ಒಂದು ಸೀರಿಯಸ್ ಆಗ್ತಾ ಇದೆ ಅಥವಾ ಅವರು ಡೆತ್ ಆಗ್ತಾ ಇದೆ. ಅದಕ್ಕೆ ಈ ತರ ಆಗಬಾರ್ದು ಅಂತ ಹೆಲ್ಮೆಟ್ ಇತ್ತು ಅಂತ 100 ಒಂದು ಮ್ಯಾಕ್ಸಿಮಮ್ ಅವರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೆ ನಾನು ವಿನಂತಿ ಮಾಡೋದು ಇಷ್ಟಕ್ಕೆ ನಾವು ಇವತ್ತಿನ ದಿವಸ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಇಲ್ಲಿರೋ ಎಲ್ಲ ಯುವಕರು ಯಾರ್ಯಾರು ಇಲ್ಲಿ ನೀವು ಬೈಕ್ ತಗೊಂಡು ಬಂದಿದ್ದೀರಿ, ಬೀದರ್ಗೆ ವಾಪಸ್ ಹೋಗ್ತಾ ಇದ್ದೀರಿ, ಇವತ್ತಷ್ಟೇ ಎಲ್ಲ ನೀವು ಹೆಲ್ಮೆಟ್ ತಗೊಂಡು ದಿವಸ ಒಂದು ಹೆಲ್ಮೆಟ್ ಒಂದು ಧರಿಸಿ ನೀವು ಓಡಾಡಿದರೆ ನಿಮಗೂ ಕೂಡ ಒಳ್ಳೇದಾಗತ್ತೆ, ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೇದಾಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಸಭೆ ಮಾಡ್ತಾ ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನ ವಿತರಣೆ ಅವ್ರು ಮಾಡ್ತಾರೆ. ಈ ಜಿಲ್ಲೆಯಲ್ಲಿ ನಮ್ಮ MP ಸರ್ ಹೇಳಿದಾಗೆ ಹೆಲ್ಮೆಟ್ ಧರಿಸೋದು ಬಹಳ ಕಡಿಮೆ. ಎಲ್ಲರೂ ಕೂಡ ಧರಿಸಿದ್ರೆ ಸಾವು ನೋವುಗಳನ್ನು ನಾವು ತಡೆಗಟ್ಟಬಹುದು, ಇಂಜುರಿ ಆಗೋದು ತಡೆಗಟ್ಟಬಹುದು, ವಾಹನ ಡ್ಯಾಮೇಜ್ ತಡೆಗಟ್ಟಬಹುದು, ಎಲ್ಲವನ್ನೂ ತಡೆಗಟ್ಟಬಹುದು. ಹೀಗಾಗಿ ಪೊಲೀಸ್ ಇಲಾಖೆ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಕ್ಕೆ, ನಾವು ದಯಮಾಡಿ ಹೆಲ್ಮೆಟ್ ಅನ್ನು ಧರಿಸಿರಿ. ಯಾವುದೇ ವಾಹನಗಳನ್ನು ಸವಾರಿ ಮಾಡುವಾಗ ಇದರಿಂದ ನಿಮ್ಮ ಪ್ರಾಣವನ್ನು, ಬೇರೆಯವ್ರ ಪ್ರಾಣವನ್ನು ಉಳಿಸ್ಬೋದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 330 ಸರಾಸರಿ ಆಕ್ಸಿಡೆಂಟ್ ಆಗಿ ಜನ ಸೇರ್ತಾರೆ. ಈ ಸಲ ಆ 300 ಫಿಗರ್ ಕಡಿಮೆ ಮಾಡಿಸಿ ನಾವು 300ಕ್ಕೆ ತಡೆಗಟ್ಟಿ ಅಂತ ಹೇಳಿ ಒಂದು ಸುಮಾರು 30 ಜನರ ಜೀವನ ಉಳಿಸಲಿಕ್ಕೆ ಈ ಸಲ ಪ್ರಯತ್ನ ಮಾಡಿದ್ದೀವಿ. ಪ್ರತಿ ವರ್ಷ ನಾವು 10% ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 10% ಟಾರ್ಗೆಟ್ನ ನಾವು ಅಚೀವ್ ಮಾಡಿ ಅಷ್ಟು ಸಾವು ನೋವುಗಳನ್ನು ಕಡಿಮೆ ಮಾಡ್ತೀವಿ. 300 ಜನ ಸದ್ಯದಲ್ಲಿ ಈ ವರ್ಷ ಲಾಸ್ಟ್ ಇಯರು ಸುಮಾರು 700-800 ಜನ ಗಾಯಗಳಾಗಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ವಾಹನಗಳ ಡ್ಯಾಮೇಜ್ ಆಗಿದ್ದಾವೆ. ಇವೆಲ್ಲವೂ ತಡೆಗಟ್ಟಬೇಕಾದ್ರೆ ನೀವೆಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ